12/3ರಲ್ಲಿ 36. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಈ ಪುಸ್ತಕವನ್ನು ಪಬ್ಲಿಷ್ ಮಾಡೋಕ್ಕೂ ಮುಂಚೆ 4 ಸತಿ ಬರೆದಿದ್ದೆ. ಫಸ್ಟ್ ಟೈಮ್ ಬರೆದಿದ್ದಕ್ಕೂ ಕಡೆಗೆ ಪಬ್ಲಿಷ್ ಆದಾಗ ಬರೆದ ವರ್ಷನಿಗೂ 10ರಿಂದ 15 ವರ್ಷ ಗ್ಯಾಪ್ ಇತ್ತು ಅಂತ ಮುನ್ನುಡಿಯಲ್ಲಿ ರವಿ ಬೆಳಗೆರೆಯವರು ಹೇಳ್ತಾರೆ. ಇದು ಒಂದು ಸೈಕಿಯಾಟ್ರಿಕ್ ಥ್ರಿಲ್ಲರು. ಓದ್ತಾ ಈ ಪುಸ್ತಕದಲ್ಲಿರೋ ಪಾತ್ರಗಳು ನಿಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ. ಇದು ಸಖತ್ ಹೆವಿ ಆಯಿತು, ಸಖತ್ ಡಾರ್ಕ್ ಆಯಿತು, ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಓದೋಣ ಅಂತ ನೀವು ಅಂದ್ಕೊಂಡ್ರೆ ಪುಸ್ತಕ ನಿಮ್ಮನ್ನು ಕೆಳಗಿಡೋದಕ್ಕೆ ಬಿಡೋದಿಲ್ಲ. ಎಂಡಿಂಗು ಏನಾಯಿತು ಅಂತ ನೀವು ತಡವರ್ಸಂಗೆ ಮಾಡುತ್ತೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅರ್ತಿ. ಲೇಖಕರು ರವಿ ಬೆಳಗೆರೆ, ಪ್ರಕಾಶಕರು ಭಾವನಾ ಪ್ರಕಾಶನ. ಪುಟಗಳು 96, ಬೆಲೆ 120 ರೂಪಾಯಿಗಳು. ಜಾನ್ರಾ ಫಿಕ್ಷನ್. ಅರ್ತಿ ಅನ್ನೋ ಪದಕ್ಕೆ ಸುಮಾರು ಅರ್ಥ ಇದೆ. ಮಾನಸಿಕ ಒತ್ತಡ, ಕಾಮ, ಆಸೆ, ಡಿಸೈರು ಇತ್ಯಾದಿ. ಹಾಗೆ ಈ ಪುಸ್ತಕದಲ್ಲಿ ಇದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ಕೊಟ್ಟಿದ್ದಾರೆ. ಬಳ್ಳಾರಿ ಸೈಡು ಒಂದು ಪುಡಿನ ಉಪಯೋಗಿಸ್ತಾರೆ, ಅದನ್ನು ಹಚ್ಕೊಂಡ್ರೆ ಗಮ್ ಅಂತ ಅಂತೀವಿ. ಆ ಪುಡಿಗೂ ಅರ್ತಿ ಅಂತಲೇ ಕರೀತಾರೆ. ಎರಡೂ ಅರ್ಥ ಇಲ್ಲಿ ಹೇಗೆ ರಿಲೆವೆಂಟ್ ಅನ್ನೋದು ಪುಸ್ತಕ ಓದಿದ್ರೆ ನಿಮಗೆ ಗೊತ್ತಾಗತ್ತೆ. ಮೊದಲೇ ಹೇಳಿದ ಹಾಗೆ ಇದೊಂದು ಮಾನಸಿಕ ರೋಗದ ಮೇಲೆ ಬರೆದಿರೋ ಪುಸ್ತಕ. ರವಿ ಬೆಳಗೆರೆಯವರು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾಗ ಅವರ ಜೀವನದಲ್ಲಿ ನಡೆದ ಘಟನೆಗಳ ಮೇಲೆ ಈ ಪುಸ್ತಕ ಆಧರಿಸಿದ್ದು ಅಂತ ಎಲ್ಲೋ ಓದಿದ ನೆನಪು. ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ರವಿ ಬೆಳಗೆರೆಯವರ ಜೀವನ ಶೈಲಿ ಬಗ್ಗೆ ತಿಳ್ಕೊಂಡಿರೋರಿಗೆ ಪ್ರಾಬಬಲಿ ಇದು ನಿಜ ಇದ್ರೂ ಇರ್ಬೋದು ಅಂತ ಅನಿಸ್ಬಹುದು. ಕಥೆಯ ಓಟನೇ ವಿಚಿತ್ರವಾಗಿದೆ. ಪಾಸ್ಟ್ಗೂ ಮತ್ತು ಪ್ರೆಸೆಂಟ್ ಮಧ್ಯೆ ಓಡಾಡುತ್ತೆ. ಕಿರಣ ಅನ್ನೋ ಒಬ್ಬ ಹಿಸ್ಟ್ರಿ ಪ್ರೊಫೆಸರು. ನೋಡೋಕ್ಕೆ ಹೀರೋ ಥರ ಇರ್ತಾನೆ, ಬಟ್ ಅವನಿಗೆ ಮಾನಸಿಕ ಕಾಯಿಲೆಯ ಸಿಂಪ್ಟಮ್ಸ್ ಇರುತ್ತೆ. ಆ ಸಿಂಪ್ಟಮ್ಸ್ ಬಗ್ಗೆ ಕೇಳ್ತಾ ಇದ್ರೆ ನಮಗೇ ಭಯ ಆಗತ್ತೆ. ಆದರೆ ಅವನಿಗೆ ಯಾವ ರೋಗ ಅಂತ ಕಂಡುಹಿಡಿಯೋದಕ್ಕೆ ಡಾಕ್ಟ್ರ್ ಕೈಲಿ ಇನ್ನೂ ಸಾಧ್ಯ ಆಗಿರಲ್ಲ. ಅವನಿಗೆ ಪ್ರೀತಿ ಬೇಕಾ ಅಥವಾ ಕೇವಲ ಫಿಸಿಕಲ್ ನೀಡ್ಸ್ಗೆ ಹುಡುಗಿ ಬೇಕಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಅದನ್ನು ಕಂಡುಹಿಡಿಯೋದೇ ಈ ಕಥೆಯ ಜರ್ನಿ. ನಾಯಕನ ಬಗ್ಗೆ ಕೆಲವು ಕಡೆ ನಿಮಗೆ ಅಸಹ್ಯ ಅನ್ನಿಸ್ಬೋದು. ಅವನು ಮಾನಸಿಕ ರೋಗಿ, ಅದರಿಂದ ಅವನ ಬಿಹೇವಿಯರ್ ಆ ಥರ ಇದೆ ಅಂತ ನಿಮ್ಮನ್ನು ನೀವು ಕನ್ವಿನ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಬುಕ್ಕು ಒಂಥರ ಅಡಿಕ್ಷನ್ ಇದ್ದ ಹಾಗೆ. ರವಿ ಬೆಳಗೆರೆ ಒಬ್ಬ ಅದ್ಭುತವಾದ ಬರಹಗಾರ. ಅವ್ರ ಬುಕ್ ರಿಲೀಸ್ ಆಗುತ್ತೆ ಅಂದರೆ ಎಷ್ಟೊಂದು ಜನ ಕ್ಯೂ ನಿಂತ್ಕೊಂಡು ಕಾಯೋರು. ಬರೀ ಬುಕ್ ಅಷ್ಟೇ ಅಲ್ಲ, ಹಾಯ್ ಬೆಂಗಳೂರಿಗೋಸ್ಕರ ಬಕ ಪಕ್ಷಿಗಳಂತೆ ನಾವು ನೀವು ಎಲ್ಲ ಕಾಯ್ತಾ ಇದ್ವಿ. ಅವರ ಪುಸ್ತಕಗಳು ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಈ ಪುಸ್ತಕ ಆ ಜಾನರಲ್ಲಿ ಇಲ್ಲ. ತುಂಬ ಮಡಿವಂತರಿಗೆ ಈ ಪುಸ್ತಕ ಇಷ್ಟ ಆಗೋದು ಡೌಟು. ಬಟ್ ನೀವೇನಾದರೂ ಡಾರ್ಕ್ ಪುಸ್ತಕ ಅಥವಾ ಸೈಕಾಲಜಿಕಲ್ ಥ್ರಿಲ್ಲರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ಪುಸ್ತಕ ಒಂದು ಮಸ್ಟ್ ರೀಡ್. ಈ ಪುಸ್ತಕವನ್ನು ಓದಿ ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ. ಹಾಗೆ 12/3ರಲ್ಲಿ 36 ಅನ್ನೋ ಸಾಲು ಈ ಪುಸ್ತಕದಲ್ಲಿ ಸುಮಾರು ಕಡೆ ಬರೆದಿದ್ದಾರೆ. ಇದರ ಇಂಪ್ಲಿಮೆಂಟೇಷನ್ ಬಗ್ಗೆ ನಿಮ್ಮ ಅನಿಸಿಕೆನ ನಮಗೆ ತಿಳಿಸಿ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪ್ಯಾರಾಗ್ರಾಫ್. ಅವನನ್ನೇ ನೋಡುತ್ತಾ ಕುಳಿತ ಕಿರಣನಿಗೆ ಇನ್ಸ್ಪೆಕ್ಟರ್ ಜೇಬಿನಿಂದ 4 ಮಡಿಕೆಯ ಕಾಗದ ತೆಗೆದಾಗ ಅಚ್ಚರಿ. ಕುತೂಹಲದಿಂದ ಮುಂದಕ್ಕೆ ಬಾಗಿದವನ ಕೈಗೆ ಕಾಗದ ಕೊಟ್ಟಿದ್ದ ಇನ್ಸ್ಪೆಕ್ಟರ್. ಕಿರಣ್, ಮದುವೆಗೆ ಒಪ್ಪಲಿಲ್ಲವೆಂದಲ್ಲ, ನನ್ನಲ್ಲೇ ಏನೂ ಉಳಿಯಲಿಲ್ಲ ಎಂದು. ನೀವು ದೋಚಿದಿರಿ ಎಂದಲ್ಲ, ನಾನೇ ಕಳೆದುಕೊಂಡೆ ಎಂದು. ಹಾಗನ್ನಿಸಿ ಸಾಯುತ್ತಿದ್ದೇನೆ. ಚಂಚಲ. ಕನಲಿದ ಕಿರಣ. ಅನ್ವೇಷಣೆಯಲ್ಲಿ ದೊರಕಿದ್ದು ಏನೂ ಇಲ್ಲ. ಆದರೆ ಅನಿರೀಕ್ಷಿತವಾಗಿ ತೂರಿ ಬಂದ ಸಾವು ಅನ್ವೇಷಣೆಯ ಪ್ರತಿಫಲವಲ್ಲವೇ? ಚಂಚಲನನ್ನು ಕೊಂದಿದ್ದು ತಾನೇ. ಎದೆಯಲ್ಲಿ ಧುಮುಕಿದ್ದು ಸೋತ ಆಕ್ರೋಶದ ಜಲಪಾತ. ಆ ತಕ್ಷಣ ಎಲ್ಲಾದರೂ ಹುದುಕಿಕೊಂಡು ಬಿಡಬೇಕೆನಿಸಿತು ಕಿರಣನಿಗೆ. ಈ ಬದುಕು ಸಾಕು. ಉದ್ದಗೆ ಮಣ್ಣಲ್ಲಿ ಮಲಗಿ ಮಣ್ಣು ಹಾಸಿಕೊಂಡು ಉಸಿರಾಟ, ನಾಡಿ, ಎದೆಬಡಿತ, ಭಾವನೆ, ಆಕ್ರೋಶ ಎಲ್ಲವನ್ನು ಇಲ್ಲವಾಗಿಸಿಕೊಂಡು ಸುಮ್ಮನಾಗಿ ಬಿಡಬೇಕು. ತನ್ನನ್ನು ತಾನು ಮಣ್ಣಲ್ಲಿ ಹೂಳಿಕೊಂಡು ಬಿಡಬೇಕು. ಮುಗಿದ ಅನ್ವೇಷಣೆ ನೀಡಿದ ಕ್ರೂರ ಹಿಂಸೆ, ತಲೆಗೆ ಚುಚ್ಚಿದ 1000 ಎಲೆಕ್ಟ್ರೋಡ್ಸ್. ಏನು ಹುಡುಕುತ್ತಿದ್ದೇನೆನ್ನುವ ಪ್ರಜ್ಞೆ ಇಲ್ಲದೆ ಕಪ್ಪು ಕತ್ತಲೆಯಲ್ಲಿ ಹೆಣ್ಣಿನ ಮೈ ದೋಚುತ್ತಿದ್ದವನಿಗೆ ಈ ಬಾರಿ ದೊರಕಿದ್ದು
ಮಂಜಿನಂತೆ ಕತ್ತಲಿನಂತೆ ಕ್ರೂರವಾಗಿದ್ದ ಸಾವು. ಅಂದು ರಾತ್ರಿ ತಾನು ಅನುಭವಿಸಿದ್ದು ಚಂಚಳನಲ್ಲ, ತಣ್ಣನೆಯ ಹೆಣವನ್ನು. ಅವಳ ನಗ್ನ ದೇಹದಲ್ಲಿದ್ದಿದ್ದು ಕತ್ತಲೆಯಲ್ಲ, ಕತ್ತಲೆಗಿಂತ ಕಪ್ಪನೆಯ ಸಾವು. ನೀವೇನಾದರೂ ಈ ಪುಸ್ತಕವನ್ನು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.